टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮುಂದೇನು ಹಾಗಾದ್ರೆ ಸಂಪೂರ್ಣ ಫುಲ್ ಸ್ಟಾಪ ಅಥವಾ ಕಾಮನ? ಸುಪ್ರೀಂ ಆದೇಶದಿಂದ ಆಗಿರುವಂತಹ ಪರಿಣಾಮಗಳೇನು? ಕ್ಲೀನ್ ಚಿಟ್ ಸಿಕ್ತಾ? ನಿನ್ನೆ ಕೃಷ್ಣ ಅವರು ಹೇಳಿದಂತ ಮಾತಿದೆಯಲ್ಲ, ಸ್ನೇಹಮಯಿ ಕೃಷ್ಣ, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತ್ರ ಸುಪ್ರೀಂ ಕೋರ್ಟ್ ಈ ಮಾತನ್ನು ಹೇಳಿದೆ, ಅದರರ್ಥ ಅವರು ಸಂಪೂರ್ಣ ಅದರಿಂದ ಹೊರಗಡೆ ಬಂದರು ಅಂತ ಅಲ್ಲ. ಬಿ ರಿಪೋರ್ಟ್ ಅಂಗೀಕಾರಕ್ಕೆ ಇದು ಯೋಗ್ಯವೇ ಅಲ್ಲ ಅನ್ನುವಂಥ ಮಾತು. ಹಾಗಾದರೆ ಈ ಸ್ನೇಹಮಯಿ ಕೃಷ್ಣ ಯಾವ ಪಾಯಿಂಟ್ಗಳನ್ನು ಇಟ್ಕೊಂಡು ಹೇಳ್ತಾ ಇದ್ದಾರೆ, ಮುಂದಿನ ಪರಿಣಾಮಗಳು ಏನೇನು? ಯಾಕಂದರೆ ಈಗಾಗಲೇ ಅದು ಈ ಕಾನ್ಫಿಡೆನ್ಸನ್ನು ಜಾಸ್ತಿ ಮಾಡಿದೆ ಸಿದ್ದರಾಮಯ್ಯನವರಿಗೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ, ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿರುವಂಥ ರೀತಿ ಇದೆಯಲ್ಲ, ಅದು ಹೇಳಿರೋದಲ್ಲ, ಅದು ತಪರಾಕಿ ಅಂತ. ಯಾಕಂದರೆ ನೇರವಾಗಿ ನೀವು ಇಡಿ ಬಳಸ್ಕೊಳ್ತಿರುವಂಥ ರೀತಿ, ಇದನ್ನು ನೀವು ಚುನಾವಣೆಯಲ್ಲಿ ಇಟ್ಕೊಳ್ಳಿ, ನಮ್ಮ ಬಾಯಿ ಬಿಡಿಸಬೇಡಿ, ಬಾಯಿ ಬಿಟ್ಟರೆ ಬಣ್ಣಗೇಡು ಅನ್ನುವಂಥ ಮಾತುಗಳನ್ನೆಲ್ಲವನ್ನೂ ಕೂಡ ಸುಪ್ರೀಂ ಆರ್ಡರ್ ನೋಡಿದ್ರೆ ಈ ಕೇಸ್ ಎಲ್ಲಿಗೆ ಬಂದು ನಿಂತಿದೆ, ಅಥವಾ ಇಡೀ ಕೇಸ್ ಇಡೀ ಒಂದು ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಆಗಬಲ್ಲಂಥ, ಅಥವಾ ಸಿದ್ದರಾಮಯ್ಯನವರ ರಾಜಕೀಯದ ಜೀವನ, ರಾಜಕೀಯದ ಇತಿಹಾಸಕ್ಕೇ ಕಪ್ಪು ಚುಕ್ಕೆ ಇಡಬಲ್ಲಂಥ ಕೇಸ್ ಅಂತ ಏನು ಬಿಂಬಿಸಲಾಗ್ತಾ ಇತ್ತು, ಆ ಕೇಸ್ ದುರ್ಬಲ ಆಗ್ತಾ ಇದೆಯಾ? ಹಾಗಾದರೆ ಮುಂದೇನು ರಮೇಶ್? ರಂಗನಾಥ್, ಇವಾಗ ಸುಪ್ರೀಂ ಕೋರ್ಟು ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಅನ್ನ ಕೊಟ್ಟಿಲ್ಲ, ಬದಲಾಗಿ ಇಡಿ ಅರ್ಜಿಯನ್ನ ವಜಾಗೊಳಿಸಿದೆ. ಇದರಲ್ಲಿ ಎರಡು ವಿಚಾರ ಇದೆ. ಮೊದಲನೇದಾಗಿ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಿರೋದೇ ಬೇರೆ, ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಿರೋದೇ ಬೇರೆ. ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಮನಿ ಲ್ಯಾಂಡ್ರಿಂಗ್ ಆಕ್ಟ್, ಅಂದ್ರೆ ಅವರು ಅಕ್ರಮ ಹಣ, ಅಪರಾಧದ ಹಣನ ಸಂಗ್ರಹಣೆ ಮಾಡಿದಾರಾ ಅನ್ನೋದಕ್ಕೆ ಸೀಮಿತವಾಗಿ. ಅದೇ ಲೋಕಾಯುಕ್ತ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋದು ಅಥವಾ ಸಿದ್ದರಾಮಯ್ಯ ಮೇಲಿರುವಂಥ ಆರೋಪ ಏನಂದ್ರೆ ಅವರು 14 ಸೈಟನ್ನು ಅಕ್ರಮವಾಗಿ ಪಡೆದುಕೊಂಡ್ರು ಅಂತೇಳಿ, ಅಕ್ರಮದ ಲಾಭ ಪಡ್ಕೊಂಡ್ರು ಅಂತೇಳಿ. ಹೀಗಾಗಿ ಈಗ ಇದು ಎರಡು ಪ್ರತ್ಯೇಕ ವಿಚಾರ. ಇಲ್ಲಿ ಏನಾಯಿತು, ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನು ವಾಪಸ್ ಕೊಟ್ಟ ಮೇಲೆ ಇಡಿಗೆ ಏನು ಉಳಿದಿರಲಿಲ್ಲ, ಅಂದ್ರೆ ಅಲ್ಲಿ ಏನು ಸೀಸ್ ಮಾಡೋದಕ್ಕೆ ಉಳಿದಿರಲಿಲ್ಲ. ಯಾಕೆಂದ್ರೆ ಇಡಿ ಅಪರಾಧದ ಸಂಪತ್ತಿದ್ದಾಗ ಅದನ್ನು ಸೀಸ್ ಮಾಡುವಂಥ ಅಧಿಕಾರ ಇಡಿಗಿರುತ್ತೆ. ಹೀಗಾಗಿ ಈ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರ 14 ಸೈಟ್ಗಳನ್ನು ಸೀಸ್ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಇಡಿ ಇನ್ವೆಸ್ಟಿಗೇಷನ್ ಆಗ್ತಿದೆ ಅಂತ ತಿಳಿತಿದ್ದಂತೆಯೇ ಸಿದ್ದರಾಮಯ್ಯ ಅವರು ಅವರ ಪತ್ನಿ ಎಲ್ಲ 14 ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದೇ ಅಲ್ಲದೆ ಮೂಡಾಗಿ ಹೋಗಿ ವಾಪಸ್ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಯಾವುದೇ ಸೀಸ್ ಮಾಡೋದಕ್ಕೇನು ಉಳಿದಿರಲಿಲ್ಲ. ಆದರೂ ಕೂಡ ಇಡಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿತ್ತು. ಸಿದ್ದರಾಮಯ್ಯ ಪತ್ನಿ ಅರ್ಜಿ ಸಲ್ಲಿಸಿದಾಗ ಇಡಿ ಅಪೋಸ್ ಮಾಡಿದಾಗ ಹೈಕೋರ್ಟ್ ಕೂಡ ಇದೇ ಪ್ರಶ್ನೆ ಇಟ್ಟಿತ್ತು. ಏನಂದ್ರೆ, ನೀವು ಯಾವುದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಈಗಾಗಲೇ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ, ನೀವು ಏನೇನು ಇನ್ವೆಸ್ಟಿಗೇಷನ್ ಮಾಡ್ತೀರಾ ಅಂದಾಗ ಮೂಡಾದು ಲಾರ್ಜರ್ ಕೇಸ್ ಇದೆ, ಅಂದರೆ ಸುಮಾರು 1200 ಸೈಟ್ಗಳ ಕೇಸ್ ಇದೆ, ಅದಕ್ಕೆ ಸಂಬಂಧಪಟ್ಟೇನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ, ಅದರಲ್ಲಿ 14 ಸೈಟು ಸೇರಿರೋದ್ರಿಂದ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿತ್ತು. ಹೀಗಾಗಿ ಹೈಕೋರ್ಟ್ ಇಡಿ ಪ್ರಕರಣವನ್ನು ರದ್ದುಗೊಳಿಸಿತ್ತು. ಇದನ್ನು ಪ್ರಶ್ನೆ ಮಾಡಿ ಇಡಿ ಹೈಕೋರ್ಟ್ ಆದೇಶವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದಾಗ ಸುಪ್ರೀಂ ಕೋರ್ಟ್ ಕೂಡ ಹೈಕೋರ್ಟ್ ಆದೇಶವನ್ನೇ ಎತ್ತಿ ಹಿಡಿದು ಇಲ್ಲಿ ಈಗಾಗಲೇ PMLA ಕೆಳಗಡೆ ಏನು ಇವರು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು 14 ಸೈಟನ್ನು ವಾಪಸ್ ಕೊಟ್ಟಾಗಿರೋದ್ರಿಂದ ಇಲ್ಲಿ ಸೀಸ್ ಮಾಡೋದಕ್ಕೇನು ಉಳಿದಿರಲಿಲ್ಲ. ಜೊತೆಗೆ ಲೋಕಾಯುಕ್ತ ಪೊಲೀಸ್ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಸಿದ್ದಾರೆ. ಒಂದ್ಸಲ ಅಲ್ಲಿ ಶೆಡ್ಯೂಲ್ಡ್ ಅಫೆನ್ಸ್ ಇಲ್ಲದೆ ಇದ್ದಾಗ ಇಡಿಗೆ ಅಧಿಕಾರ ವ್ಯಾಪ್ತಿ ಕಡಿಮೆ ಆಗುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಈ ಒಂದು ಆದೇಶ ಕೊಟ್ಟಿದೆ. ಆದರೆ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಏನು ಸಲ್ಲಿಸಿದ್ದಾರೆ ಅದನ್ನು ಪ್ರಶ್ನೆ ಮಾಡಿ ಸ್ನೇಹಮಯಿ ಕೃಷ್ಣ ಈಗಾಗಲೇ ಪ್ರೊಟೆಸ್ಟ್ ಪಿಟಿಷನ್ ಅನ್ನು ಹಾಕಿದ್ದಾರೆ. ಅದರ ವಿಚಾರಣೆ ಲೋಕಾಯುಕ್ತ ವಿಶೇಷ ಅಂದ್ರೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ನಡೆಯುತ್ತೆ. ಅಲ್ಲೇನಾದರೂ ಕೋರ್ಟು ಇವರ ಅಂದ್ರೆ ಲೋಕಾಯುಕ್ತ ಪೊಲೀಸರ ಬಿ ರಿಪೋರ್ಟ್ ಸರಿ ಇಲ್ಲ ಅಂತ ಹೇಳಿ ಅದನ್ನು ರದ್ದುಪಡಿಸಿದ್ರೆ ಆಗ ಮತ್ತೆ ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಶುರು ಆಗುತ್ತೆ. ಆಗ ಕೋರ್ಟ್ ಸಿದ್ದರಾಮಯ್ಯ ಅವರಿಗೆ ಸಮನ್ಸ್ ಜಾರಿ ಮಾಡಬಹುದು ಅಥವಾ ಮರು ತನಿಖೆಗೆ ಕೂಡ ಆದೇಶ ಮಾಡಬಹುದು. ಹೀಗಾಗಿ ಈ ಆಪ್ಷನ್ ಇನ್ನೂ ಕೂಡ ಓಪನ್ ಇದೆ. ಈ ಕೇಸ್ನಲ್ಲಿ ಕಪ್ಪು ಚುಕ್ಕೆ ಏನಿದೆ, ಕಳಂಕ ಏನಿದೆ, ಅದರಿಂದ ಅವರು ಸಂಪೂರ್ಣ ಪಾರಾಗಿದ್ದಾರೆ ಅಂತ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಮೊದಲು ಸಿದ್ದರಾಮಯ್ಯ ಅವರು ಹೇಳಿದ್ದೇನೆಂದ್ರೆ ನಂದೇನು ತಪ್ಪೇ ಇಲ್ಲ, ನನ್ನ ಸೈಟ್ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರು. ಅದಾದ ನಂತರ ಸೈಟ್ ಅನ್ನು ವಾಪಸ್ ಕೊಟ್ಟು ಸಿಡಿ ತನಿಖೆಯಿಂದ ಬಚಾವಾಗಿದ್ದಾರೆ ಅಂತ ಅಷ್ಟೇ ಹೇಳ್ಬೋದು. ಹೀಗಾಗಿ ತನಿಖೆ ಇನ್ನೂ ಬಾಕಿ ಇದೆ. ಅದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಮುಂದಿನ ಕೋರ್ಸ್ ಅನ್ನ ತೀರ್ಮಾನ ಮಾಡುತ್ತೆ. ಎಸ್ ರಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಸಂಕಷ್ಟದಿಂದ ಸಂಪೂರ್ಣವಾಗಿ ಪಾರಾಗಿಲ್ಲ. ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವ ಕಡೆ ತಿರುಗುತ್ತೋ ನೋಡಬೇಕು.